ಹಲೋ ಗೈಸ್, ಇವತ್ತು ರೈಡ್ ಸ್ಟಾರ್ಟ್ ಮಾಡಿ ಬೆಳಗ್ಗೆ 6:30ಗೆ ಮನೆ ಬಿಟ್ಟು 8 ಗಂಟೆ ಅಷ್ಟರಲ್ಲಿ ಸಿದ್ಧಲಿಂಗೇಶ್ವರ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಈ ರೈಡ್ದು ವಿಶೇಷತೆ ಏನು ಅಂದ್ರೆ, ನಾನು ಮತ್ತೆ ನಮ್ಮ ತಂದೆ ಒಟ್ಟಿಗೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಅಂದ್ರೆ ಇದು ಹೊಸ ಗಾಡಿ ತಗೊಂಡ್ಮೇಲೆ, ಇದೆ ನೋಡಿ ಗಾಡಿ, ಹೊಸ ಗಾಡಿ ತಗೊಂಡ್ಮೇಲೆ ಫಸ್ಟ್ ಟೈಮ್ ನಾನು ನಮ್ಮ ತಂದೆ ಗಾಡಿನಲ್ಲಿ ಇಷ್ಟು ದೂರ ಹೋಗ್ತಾ ಇರೋದು. ಎಲ್ಲರಿಗೂ ಆಸೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನನಗೆ ಯಾಕೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕೆ ಸ್ಪೆಷಲ್ ಅಂತಂದ್ರೆ, ಮೊದ್ಲು ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಅವ್ರ ಹಿಂದೆ ಕುತ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವಾಗ ಅವ್ರು ನನ್ನ ಹಿಂದೆ ಕುತ್ಕೊಂಡು ಬರ್ತಾ ಇದಾರೆ. ಅವ್ರನ್ನ ಕೂರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ತಗೊಂಡಿರೋ ಸ್ವಂತ ಗಾಡಿಯಲ್ಲಿ, ನನ್ನ ಸ್ವಂತ ದುಡ್ಡಿಂದ ತಗೊಂಡಿರೋ ಗಾಡಿಯಲ್ಲಿ ಅವ್ರನ್ನ ಕೂರ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ಸ್ಪೆಷಲ್. ಇದೇ ತರ ಕನ್ಸು ತುಂಬಾ ಜನಕ್ಕಿರುತ್ತೆ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಕನ್ಸು ನನ್ಸಾಗಿದ್ದಕ್ಕೆ. ಇವಾಗ ನಾಗಮಂಡಲ ಮೊದಲು ಯಡಿಯೂರು ಅಲ್ಲಿ ದರ್ಶನ ಆಗಿ, ಅಲ್ಲಿ ದಾಸೋಹದಲ್ಲಿ ಟಿಫಿನ್ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾಗಮಂಗಲ. ಏನೊಂದು 20 ಮಿನಿಟ್ಸ್ ಡ್ರೈವ್ ಅಷ್ಟೇ ಅಲ್ಲಿಂದ. ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. 1000 ವರ್ಷದ ಇತಿಹಾಸ ಇದೆ ಅಂತೆ. ಹೊಯ್ಸಳರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ ಕಟ್ಟಿರೋದು. ಈ ನಾಗಮಂಗಲ ಅನ್ನೋದಕ್ಕೆ ಏನಕ್ಕೆ ನಾಗಮಂಗಲ ಅಂತ ಬಂತ ಹೆಸರು ಅಂತ ಇಲ್ಲಿ ದೇವ ಪೂಜಾರಿಗಳು ಹೇಳಿದ್ರು ನಮ್ಗೆ. ಅಲ್ಲಿ ಒಳಗಡೆ ವಿಡಿಯೋ ಮಾಡಂಗಿಲ್ಲ ನಾವು, ಅದಕ್ಕೋಸ್ಕರ ಮಾಡ್ಲಿಲ್ಲ. ಸೊ ಇಲ್ಲಿ ಏನಕ್ಕೆ ಅಂತಂದ್ರೆ, ಅಲ್ಲೊಂದು ನಾಗಮಂಡಲ ಅಂತ ಇದೆ. ಅದಕ್ಕೋಸ್ಕರ ಆ ನಾಗಮಂಡಲ ಇರೋದ್ರಿಂದ ಈ ಊರಿಗೆ ನಾಗಮಂಗಲ ಅಂತ ಹೆಸರು ಬಂದಿದೆ. 116 ಶಂಖಗಳು, 116 ಶಂಖಗಳು, 36 ಟೋಟಲ್ 116 ಶಂಖಗಳು ಸುತ್ತ ಹೊರದ್ಬಿಟ್ಟು ಅಲ್ಲಿ ಒಂದು ಸರ್ಪ ಶಂಕುನ ಸುತ್ತಕೊಂಡಿದೆ. ರಾಹುಕೇತು ದೋಷ ಇರೋರು, ಎಲ್ಲಾ ತರ ಇರೋರು ಇಲ್ಲಿ ಬಂದು ಪೂಜೆ ಮಾಡಿಸ್ತಾರಂತೆ. ಅದೇ ವಿಶೇಷತೆ. ಸೌಮ್ಯ ಕೇಶವ ಏನಕ್ಕಂದ್ರೆ ಯೂಶಲಿ ಸಂತಾನ ಭಾಗ್ಯ ಎಲ್ಲಾ ತರ ಇದನ್ನು ಮಾಡ್ಕೊಡ್ತಾರೆ ಇಲ್ಲಿ. ಮತ್ತೆ ಈ ದೇವಸ್ಥಾನದ ಹೆಸರು ಸೌಮ್ಯ ಕೇಶವ ದೇವಸ್ಥಾನ ಅಂತ. ಇದಿರೋದು ನಾಗಮಂಗಲದಲ್ಲಿ. ಸೊ ಈ ಸೌಮ್ಯ ಕೇಶವ ಏನಕ್ಕೆ ಅಂದ್ರೆ, ನಾರ್ಮಲ್ ಆಗಿ ಎಲ್ಲಾ ವಿಷ್ಣುಗೂ ಬಲಗಡೆ ಸುದರ್ಶನ ಚಕ್ರ ಇರುತ್ತೆ, ಎಡಗಡೆ ಶಂಕು ಇರುತ್ತೆ. ಆದ್ರೆ ಈ ದೇವಸ್ಥಾನದಲ್ಲಿ ಈ ದೇವರಿಗೆ ಮಾತ್ರ ಎಡಗಡೆ ಸುದರ್ಶನ ಚಕ್ರ ಇದೆ, ಬಲಗಡೆ ಶಂಕು ಅಂತ ಇದೆ. ಸೊ ಅದಕ್ಕೋಸ್ಕರ ಇದು ಸೌಮ್ಯ ಕೇಶವ ದೇವಸ್ಥಾನ ಅಂತ ಕರೀತಾರಂತೆ. ಇದನ್ನ ಪೂಜಾರಿಗಳು ಹೇಳಿದ್ರು ನಮ್ಗೆ. ಸೊ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಗಾಡಿನಲ್ಲಿ ಬಂದಿದ್ದೀವಿ ಇಬ್ರು, ನಾನು ಮತ್ತೆ ನಮ್ಮ ತಂದೆ. ಇವ್ರಿಗೆ 60 ವರ್ಷ, ನನಗೆ 30 ವರ್ಷ. ಸೊ ಗಾಡಿ ಓಡಿಸಿದ್ರೆ ಆಮೇಲೆ ಗಾಡಿ ಓಡಿಸೋದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ, ಹೆಂಗ್ ಓಡಿಸ್ತಾರೆ ಅಂತ. ಸರಿ, ಥ್ಯಾಂಕ್ ಯು ಗೈಸ್, ಸೈನಿಂಗ್ ಆಫ್. ಮೇಲುಕೋಟೆ ಕಲ್ಯಾಣಿ ಫೋಟೋಶೂಟಿಗೆ ಫೇಮಸ್. 5,000 ರೂಪಾಯಿ ಫೋಟೋಶೂಟಿಗೆ. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು. ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು. ಹೆಂಗಿದೆ ಟೆಸ್ಟು? ಮೇಲುಕೋಟೆ ಸುಬ್ಬಣ್ಣ ಫೇಮಸ್ ಫಾರ್ ಪುಳಿಯೋಗರೆ. ಇವಾಗ ಎಲ್ಲಿಗೋಗಿ ಬಂದ್ವಿ? ಈಗ ನಾವು ಇದು ಮೇಲುಕೋಟೆ ಆದ್ಮೇಲೆ ಶ್ರೀರಂಗಪಟ್ಟಣ. ದೇವಸ್ಥಾನ ಕ್ಲೋಸ್ ಆಗಿತ್ತು, 4 ಗಂಟೆಗೆ ಓಪನ್ ಅಂತೆ. ಅದಕ್ಕೆ ಇವಾಗ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಬಂದಿದ್ದೀವಿ. ಟಿಪ್ಪು ಸುಲ್ತಾನ್ ಇದಾಗಿದ್ರಲ್ಲ, ಅದಕ್ಕೆ ಹೋಗಿ ಬಂದ್ರಲ್ಲ. ಡೆತ್ ಪ್ಲೇಸ್ಗೆ ಹೋಗಿದ್ವಿ. ಇವಾಗಿದ್ದು ಸಮ್ಮರ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ಯಾವ ಬಂದಿದೆ ಇಲ್ಲಿಗೆ? ಯಾರು? ನೀನು? ನಾನು 10 ವರ್ಷದಿಂದ ಬಂದಿದ್ದೆ. ನೆನಪಿದೆಯಾ ಬಂದಿದ್ದು? ಸಮಾಜ ನೆನಪಿದೆ, ಇದೆಲ್ಲ ನೆನಪಿಲ್ಲ.
ಅವಾಗ ಟಿಕೆಟ್ ಕೊಟ್ಟಿದ್ರಾ? ಟಿಕೆಟ್ ಇತ್ತು ಅವಾಗ್ಲು? ಅವಾಗ ಟಿಕೆಟ್ ಇರಲಿಲ್ಲ, ಡೈರೆಕ್ಟ್ ಬಿಟ್ಟಿದ್ರು. ಇವಾಗ 25 rupees ಈಚ್ ಮಾಡಿದ್ದಾರೆ, ಟಿಕೆಟ್ ಕೊಡ್ತಾ ಇಲ್ಲ, ಆನ್ಲೈನಲ್ಲಿ ತಗೋಬೇಕು. ನಮ್ದು ಆನ್ಲೈನ್, ನಮ್ಮದು ಪೇಮೆಂಟ್ ಇಲ್ಲ, ನಿಮ್ದಿದೆ, ನೀವು ತಗೊಂಡಿದ್ದೀರಾ. ಕ್ಷಣ ಕಾಲ ದೂರಾಗಿ ಇರಲಾರೆನೆಂದು. ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಚಿಕ್ಕ ವಯಸ್ಸಲ್ಲಿ ಬಂದಿದ್ವಿ. ಇವಾಗ ನೆನಪೇ ಇಲ್ಲ ಬಂದಿದ್ದಾಗ ಹೆಂಗೆ ನೆನೀತು ಅಂತ. ಇವಾಗ ಇಲ್ಲಿ ಉಸ್ಮಾನ್ ತಲೆ ಮೇಲೆ ಇಟ್ಕೊಂಡು ಎಲ್ಲಿ ಅಂತ ಹುಡುಕ್ತಾವ್ರು. ಹೆಂಗ್ ಕಾಣಿಸ್ತೈತಿ? ಗಡಿಯಾರ ತರ ಇದೆ. ಗಡಿಯಾರನೇ ಅದು, ಮುಳ್ಳೆ ಇಲ್ಲ ಒಳಗಡೆ ಇದು ನೋಡು. 1 2 3 4 ಎಷ್ಟು ಚೆನ್ನಾಗಿ ನೋಡಿ. ಅವಾಗ ಬಂದಿದ್ವಿ, ನೆನಪೇ ಇಲ್ಲ ಬಂದಾಗ. ಬಂದಿರೋದು ಅಷ್ಟೇ ನೆನಪು, ಬಟ್ ಏನೇನಿತ್ತು ಏನೇನಿಲ್ಲ ಗೊತ್ತಿಲ್ಲ. ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಕ್ಷಣ ಕಾಲ ದೂರಾಗಿ ಇರಲಾರೆನೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಮನೆ ಮಾಡಿ ಹೃದಯದಲ್ಲಿ ಮುದದಿಂದ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಏನೂ ನೆನಪಿರಲಿಲ್ಲ, ಬಟ್ ಇವಾಗ ಚಿಕ್ಕ ವಯಸ್ಸಲ್ಲಿ ಬಂದಾಗ ಏನೂ ನೆನಪಿರಲಿಲ್ಲ, ಏನೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಇವಾಗ ನೋಡಿ ಎಷ್ಟು ಪೇಂಟಿಂಗ್ ಎಷ್ಟು ಸಕ್ಕತ್ತಾಗಿದೆ ನೋಡಿ, ತೋರಿಸ್ತೀನಿ ನೋಡಿ. ಪೇಂಟಿಂಗ್ ಏನು ಒಂದೊಂದು ಇದರಲ್ಲೂ ಒಂದೊಂದು ಥರ ಪೇಂಟಿಂಗು ಸಕ್ಕತ್ತಾಗಿದೆ ಮಾತ್ರ. ಏನೋ ರಿನೋವೇಷನ್ ವರ್ಕ್ ನಡೀತಾ ಇದೆ, ಇನ್ನು ಎಲ್ಲ ಕಂಪ್ಲೀಟ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಳಗಡೆ ಎಂಟ್ರಿ ಆಗೋಣ. ಮ್ಯೂಸಿಯಂ ಥರ ಏನೋ ಇಟ್ಟಿದ್ದಾರೆ. ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ ಅಂದ್ರೆ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ. ವಾವ್, ಹೊಲಿಯೂರು ದುರ್ಗ್. ಆಲ್ಮೋಸ್ಟ್ 1800 1700 227 ವರ್ಷದಿಂದ 300 ವರ್ಷ ಹತ್ತತ್ರ ಹೆಂಗಿದಾವೆ ನೋಡಿ. ಇನ್ನು ಲ್ಯಾಮಿನೇಷನ್ ಮಾಡಿಟ್ಟವ್ರು ಧೂಳಾಗಬಾರ್ದು ಅಂತ. ಅವರು ಕೂತ್ಕೊಂತಿದ್ದು ಸೋಫಾಗಳು. ಹಾಂ, ಆಯ್ತಾ ಸ್ನಾನ? ಆಯ್ತು, ಸೂಪರ್ ಸ್ನಾನ, ನೀರು ಚೆನ್ನಾಗಿದೆ. ಸ್ನಾನ ಸಕ್ಕತ್ತಾಗಿ ಮಾಡ್ಬೋದು, ಬಟ್ ಏನಂದ್ರೆ ಅಷ್ಟು ಮೇಂಟೆನೆನ್ಸ್ ಇಲ್ಲ. ಇಲ್ಲಾಂದ್ರೆ ಅಲ್ಲಿ ಬಟ್ಟೆಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿತ್ತು ಮಾಡೋದಕ್ಕೆ, ಫುಲ್ ಪೀಸ್ ಆಗಿತ್ತು. ಸ್ನಾನ ಮಾಡಿ ಇವಾಗ ಉಪಹಾರ ಇದೆ ದೇವಸ್ಥಾನದಲ್ಲಿ, ಮುಗಿಸ್ಕೊಂಡು ದರ್ಶನ ಇನ್ನೊಂದ್ಸತಿ ಆದರೆ ಮಾಡಿಕೊಂಡು ಹಿಮವದ್ ಗೋಪಾಲ ಸ್ವಾಮಿಗೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ತಿಂಡಿ ಈ ಕಡೆ ತಿಂಡಿ ಆಯ್ತು, ತಿಂಡಿ ಸೂಪರ್ ಆಗಿತ್ತು. ವಾಂಗಿಬಾತು 8 ಗಂಟೆಗೆ ಸ್ಟಾರ್ಟ್ ಅಂತೆ. ನಾವೆಲ್ಲ ಸ್ನಾನ ಮಾಡ್ಕೊಂಡು 9-9:30 ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು? ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಅಲ್ಲಿ ಹೋಗಿ ಅಲ್ಲೇ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮೈಸೂರಿನಿಂದ 3 ಗಂಟೆ ಬಿಟ್ಟು 6 ಗಂಟೆ ನಮ್ಮ ಬೆಂಗಳೂರು ಸೇರೋದು ಅಷ್ಟೇ ಕತೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಫುಲ್ ಕೋಲ್ಡ್ ಇದೆ. 11:30 ಟೈಮು, ಬಟ್ ಆದರೆ ಬೆಳಿಗ್ಗೆ 6 ಗಂಟೆ ಇದ್ದಂಗಿದೆ. ನೋಡಿ ಆನೆ ತೋರಿಸ್ತೀನಿ ಅಲ್ಲಿ. ಹಲೋ ಗೈಸ್,
ಹಿಮ್ಮತ್ ಗೋಪಾಲಸ್ವಾಮಿ ಬೆಟ್ಟದಿಂದ ಡೈರೆಕ್ಟ್ ಊಟಿಗೆ ಬಂದ್ಬಿಟ್ವಿ. ಏನಕ್ಕೆ ಅಂದರೆ ಊಟಿ 60 ಕಿಲೋಮೀಟ್ರ್ ಇತ್ತು, ಮತ್ತು ಚಾಮುಂಡೇಶ್ವರಿ ಬೆಟ್ಟ 80 ಕಿಲೋಮೀಟ್ರ್ ಇತ್ತು. 60 ಕಿಲೋಮೀಟ್ರ್ ಅಲ್ಲ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಸೀಸನ್ ಅಂತ ಇದು, ಏಪ್ರಿಲ್ ಟು ಮೇ. ಅದಕ್ಕೆ ಎಲ್ಲೂ ರೂಮ್ ಸಿಗಲಿಲ್ಲ, ಎಲ್ಲೋ ಒಂದು ಕಡೆ ಸಿಕ್ತು. ಲೇಕ್ ವ್ಯೂ ಅಂತೆ, ತುಂಬ ಚೆನ್ನಾಗಿದೆ ಲೇಕ್ ವ್ಯೂ. ಹಿಂದೆನೇ ಇದೆ ಲೇಕ್ ವ್ಯೂ, ಫುಲ್ಲು ಲೇಕ್ ಹಿಂದೆ ಇರೋದೆಲ್ಲ. ಇಲ್ಲೆಲ್ಲ ಊಟಿ ನೋಡಿಕೊಂಡು ನಾಳೆ ಬೇಗ ಬಿಟ್ಟು ಸೀದಾ ಬೆಂಗಳೂರಿಗೆ ಹೊರಟೋದು. ನೋಡಿ ವ್ಯೂ, ನಾವಿರೋ ಹೋಟೆಲ್ ವ್ಯೂ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಲೇಕ್. ಹಿಂಗೆ ಹೇಳೋದು ನಡ್ಕೊಂಡು ಹೋಗ್ಬೇಕು. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಊಟಿನಲ್ಲಿ ಫುಲ್ಲು ಮಳೆ, ಫುಲ್ಲು ಕೋಲ್ಡ್ ಕ್ಲೈಮೇಟು. ರೂಮು ಲೇಕ್ ಎದುರುಗಡೆನೆ ಸಿಕ್ಕಿದೆ, ಹತ್ರ ವಾಕಬಲ್, ನಡ್ಕೊಂಡು ಹೋಗ್ತಾ ಇದೀವಿ ಲೇಕ್ ಹತ್ರ. ಇದಾದ್ಮೇಲೆ ಬೊಟಾನಿಕಲ್ ಗಾರ್ಡನ್ ಇದೆ. ಈವ್ನಿಂಗ್ 6:37 ಕ್ಲೋಸ್ ಅಂತೆ, ಅಷ್ಟಲ್ಲಿ ಹೋಗಿ ನೋಡ್ಕೊಂಡ್ ಬರ್ತೀವಿ. ಆದ್ರೆ ಫುಲ್ಲು ಚಳಿ, ನಡುಗ್ತಾ ಇದೀವಿ. ಬೆಂಗಳೂರಲ್ಲಿ ಎಷ್ಟು ಸೆಕೆ, ಊಟಿನಲ್ಲಿ ಅಷ್ಟೇ ಚಳಿ. ಫ್ಯಾನ್ ಇಲ್ಲದೆ ಮಲಗ್ತಿರ್ಲಿಲ್ಲ, ಇಲ್ಲಿ ಭಯಂಕರ ಚಳಿ. ಗೈಸ್, ಊಟ ತರಕ್ಕೆ ಹೋಗಿದ್ದೆ, ಪಾರ್ಸಲು. ನಮ್ಮ ತಂದೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾರೆ, ಮಲಗಿದ್ದಾರೆ. ಸೊ ಅದಕ್ಕೆ ಊಟನ ಪಾರ್ಸಲ್ ತೊಗೊಂಬಂದು ಊಟ ಮಾಡಿ ಮಲ್ಕೊತೀವಿ. ಫುಲ್ಲು ಕೋಲ್ಡ್ ಇದೆ, ಕ್ಲೈಮೇಟ್ ತುಂಬ ಡಿಫ್ರೆಂಟ್ಸು. ಇದು ಸೀಸನ್ ಅಂತೆ. ಸೊ ಊಟಿಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಸೀಸನಲ್ಲಿ ಬರೋದಕ್ಕಿಂತ ಆಫ್ ಸೀಸನಲ್ಲಿ ಬಂದರೆ ಬೆಟರ್, ಸ್ವಲ್ಪ ಸೇವ್ ಮಾಡ್ಬೋದು. ಯಾಕಂದರೆ ಸೀಸನಲ್ಲಿ ಬಂದರೆ ಎಲ್ಲ ರೇಟು ಜಾಸ್ತಿ ಇರುತ್ತೆ. ಸಪೋಸ್ ಇವಾಗ ನಮ್ಮ ರೂಮು ಇವಾಗ 3,000 ರೂಪಾಯಿ. ಸೊ ಅದೇ ನೀವು ಆಫ್ ಸೀಸನಲ್ಲಿ ಬಂದರೆ 1,500-2,000 ಒಳಗಡೆನೇ ಇರುತ್ತೆ. ಸೊ ಪ್ಲ್ಯಾನ್ ಮಾಡೋಂಗಿದ್ರೆ ಆಫ್ ಸೀಸನಲ್ಲಿ ಬನ್ನಿ. ಏನಕ್ಕೆ ಸೀಸನ್ ಬಂದ್ಬಿಟ್ಟು 2 ಥರ ಸೀಸನ್ ಇದೆಯಂತೆ. ಒಂದು ಮಾರ್ಚ್, ಏಪ್ರಿಲ್, ಮೇ ಸಮ್ಮರ್ ಸೀಸನು. ಸೊ ಸಮ್ಮರ್ ಸೀಸನ್ ಇದ್ರೂ ಇಲ್ಲಿ ತುಂಬ ಕೋಲ್ಡ್ ಇರುತ್ತೆ. ಸೊ ಜನ ತುಂಬ ಪ್ರಿಫರ್ ಮಾಡ್ತಾರೆ ಸಮ್ಮರ್ ಸೀಸನ್ನಲ್ಲಿ ಬರೋದಕ್ಕೆ. ಅದು ಬಿಟ್ಟರೆ ನವಂಬರಿಂದ ಜನವರಿ ಕೋಲ್ಡ್ ಇರುತ್ತೆ, ಸಿಕ್ಕಾಪಟ್ಟೆ ಕೋಲ್ಡ್. ಯೂಶಲಿ ಬೆಂಗಳೂರಲ್ಲ ಅಷ್ಟೊಂದು ಕೋಲ್ಡ್ ಇರುತ್ತೆ. ಸೊ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಇವಾಗಲೇ ಇಷ್ಟಿದೆ ಕೋಲ್ಡು ಸಮ್ಮರ್ ಸೀಸನಲ್ಲೇ. ಇನ್ನು ವಿಂಟರ್ ಸೀಸನ್ ಬಂದರೆ ತುಂಬ ಕೋಲ್ಡ್ ಇರುತ್ತೆ. ರೈನಿ ಸೀಸನ್ನು ಮೋಸ್ಟ್ಲಿ ಆಫ್ ಸೀಸನ್ ಅನಿಸುತ್ತೆ, ಯಾಕಂದರೆ ತುಂಬ ಮಳೆ ಬರ್ತಾ ಇರುತ್ತೆ. ಎನಿ ಟೈಮ್ ಮಳೆ ಬರ್ತಾ ಇದ್ದರೆ ಯಾವ ಪ್ಲೇಸಸ್ ನೋಡೋಕ್ಕಾಗಲ್ಲ. ಸೊ ಆ ರೀಸನ್ಗೆ ಜನಗಳು ಬರೋದು ಕಮ್ಮಿ ಅನಿಸುತ್ತೆ. ಸೊ ಪ್ಲ್ಯಾನ್ ಮಾಡೋಂಗಿದ್ರೆ ನೋಡಿ, ಈ ಡ್ಯೂರಿಂಗ್ ಸ್ವಲ್ಪ ರಿಸ್ಕ್ ತೊಗೊಂಡು ಬಂದರೆ ಸ್ವಲ್ಪ ಆಫ್ ಸೀಸನ್ ಇರುತ್ತೆ, ರೂಮ್ಸ್ ಎಲ್ಲ ಅವೈಲಬಿಲಿಟಿ ಇರುತ್ತೆ. ಕಾರಲ್ಲಿ ಏನಾದರೂ ಬಂದರೆ ಆರಾಮಾಗಿ ನೋಡ್ಬೋದು ಪ್ಲೇಸಸ್ಸು. ಓಕೆ, ಥ್ಯಾಂಕ್ ಯು. ಆಯ್ತು, ನಿದ್ದೆ ಎಲ್ಲ ಆಯ್ತಾ ರಾತ್ರಿ? ಸೂಪರ್ ಆಗಿದೆ. ಸರಿ, ಇವಾಗ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಬೊಟಾನಿಕಲ್ ಗಾರ್ಡನ್ ಆದಮೇಲೆ ಡೈರೆಕ್ಟ್ ಬೆಂಗಳೂರು. 6 hours 10 minutes ತೋರಿಸ್ತಾ ಇದೆ. ಅಲ್ಲಲ್ಲೇ ಬ್ರೇಕ್ ತೊಗೊಂಡು ಹೋದ್ರೆ 7 hours ಆಗುತ್ತೆ. ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ. 6 ಗಂಟೆ ಆಗುತ್ತೆ. ಅಷ್ಟರಲ್ಲಿ ಕತ್ಲಾಗೋಷ್ಟರಲ್ಲಿ ಬೆಂಗಳೂರು ಸೇಫಾಗಿ ರೀಚ್ ಆಗಬೇಕು. ಊಟಿ ಬೊಟಾನಿಕಲ್ ಗಾರ್ಡನ್ ಬಂದಿದ್ದೀವಿ. ಫರ್ನ್ ಹೌಸ್ ಅಂತೆ, ಫರ್ನ್ ಹೌಸ್ ಇದೆ ನೋಡಿ. ಸುತ್ತಲೂ ಗ್ಲಾಸ್ ಹೌಸ್ ಇದೆ ನೋಡಿ. ಗ್ಲಾಸ್ ಹೌಸ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಈಗ. ಫರ್ನ್ ಹೌಸ್ ಆಯಿತು, ಈಗ ಗ್ಲಾಸ್ ಹೌಸ್. 22 acres ಇದೆಯಂತೆ ಆಲ್ಮೋಸ್ಟು, ತುಂಬ ದೊಡ್ಡದಿದೆ. ಟೈಮಿಂಗ್ಸ್ ಬೆಳಗ್ಗೆ 7ರಿಂದ ಸಾಯಂಕಾಲ 6:30ವರೆಗೆ. ಸೊ ನಿನ್ನೆ ಬಂದಿದ್ವಿ, ಬಟ್ ಒಳಗೆ ಬರಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ 6 ಗಂಟೆ ಆಗೋಗಿತ್ತು. ಅರ್ಧ ಗಂಟೆಲಿ ಏನು ನೋಡೋಕ್ಕಾಗಲ್ಲ ಅಂತ ವಾಪಸ್ ಹೋದ್ವಿ. ಇವಾಗ ವಾಪಸ್ ಮತ್ತೆ ಬಂದಿದ್ದೀವಿ ನೋಡ್ಕೊಂಡು.
ಮಧ್ಯದಲ್ಲಿ ಎಲ್ಲೆಲ್ಲಿ ಕ್ಯಾಕ್ಟಸ್ ಕ್ಯಾಕ್ಟಸ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಏನಂತಾರೆ ಡಬ್ಬುಗಳಿ. ಡಬ್ಬುಗಳಿ ಮುಳ್ಳು. ನೀವು ಅದಿರಲ್ಲ ಸೇಮ್ ಹಂಗೆ, ಯಾವ ಕಡೆಯಿಂದ ಹೋದ್ರೂ ಚುಚ್ಚುತ್ತೆ. ಬ್ರಹ್ಮ ಕಮಲ ಇದು ನೈಟ್ ಹೊತ್ತು ಮಾತ್ರ ಬೆಳೆಯುತ್ತೆ. ನಮ್ಮನೆ ಮೇಲ್ಗಡೆನೂ ಹಾಕಿ ಗ್ಲಾಸ್ ಹೌಸ್ ನೋಡಿದ್ವಿ, ಫರ್ನ್ ಹೌಸ್ ನೋಡಿದ್ವಿ. ಫರ್ನ್ ಹೌಸಲ್ಲಿ ಏನು ಫ್ಲವರ್ಸ್ ಇರಲ್ಲ, ಬರೀ ಬಳ್ಳಿಗಳು, ಬರೀ ಏನೋ ಎಲೆಗಳು, ಬರೀ ಈ ಥರ ವೆರೈಟಿ ಬೇರೆ ಬೇರೆ ಡಿಫ್ರೆಂಟ್ ಫರ್ನ್ಸ್ ಮಾತ್ರ ಇರುತ್ತೆ, ಅದಕ್ಕೆ ಫರ್ನ್ ಹೌಸು. ಗ್ಲಾಸ್ ಹೌಸಲ್ಲಿ ಸಕ್ಕಾಬಟ್ಟೆ ಎಲ್ಲ ಥರ ಫ್ಲವರ್ಸ್ ಇದ್ವು. ಆಲ್ಮೋಸ್ಟ್ ಎಷ್ಟೊಂದು ನೋಡೇ ಇರಲಿಲ್ಲ, ಅಷ್ಟೊಂದು ಫ್ಲವರ್ಸ್ ಇದ್ವು. ನೆಕ್ಸ್ಟು ನೋಡೋಣ. ಆಲ್ಮೋಸ್ಟ್ 22 acres ಅಂತೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ. ಸಖತ್ ಬ್ಯೂಟಿಫುಲ್ ಆಗಿದೆ ಪ್ಲೇಸ್, ನೋಡಿ ತೋರಿಸ್ತೀನಿ. ಅದೊಂದೇ ಸ್ಟೇಟಸ್ ಹಾಕೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಅವರು. ಊಟ ತಿಂಡಿ ಕಾಫಿ ಎಲ್ಲ ಆಮೇಲೆ ಮಾಡ್ತಾರೆ, ಫಸ್ಟ್ ಸ್ಟೇಟಸ್ ಹಾಕಿ. ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ, 22 acres, ವೆರಿ ವೆಲ್ ಮೇಂಟೈನ್ಡ್. ಏನೋ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಫ್ಲವರ್ ಶೋ ಏನೋ ನಡೆಸ್ತಾರೆ ಅನ್ಸುತ್ತೆ ಮೋಸ್ಟ್ಲಿ, ಅದಕ್ಕೆ ಏನೇನೋ ರೆಡಿ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ವಾಸ್ಟ್ ಆಗಿದೆ, 1 hour ಮೇಲೆ ಬೇಕು ನೋಡೋದಕ್ಕೆ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ. ನೋಡಿ ಕ್ಯಾಕ್ಟಸ್ ಗಾರ್ಡನ್ ಅಂತ, ಬರೀ ವೆರೈಟಿ ಕ್ಯಾಕ್ಟಸ್ ಅಲ್ಲೇ. ಯಾವುದು ಲೋಟಸ್ ಗಾರ್ಡನ್ ಆಯಿತು. ಓಕೆ, ಬರೀ ಲೋಟಸ್ ಅಲ್ಲಲ್ಲ ಚಿಕ್ಕ ವೇಜ್ ಇದೆ. ಕಪಲ್ಸ್ಗೆ ಬೆಸ್ಟು, ಕೈ ಇಟ್ಕೊಂಡು ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ನಮ್ದೇನು ಪ್ಲ್ಯಾನ್ ಇರಲಿಲ್ಲ, ರೋಡ್ ಟ್ರಿಪ್ ಥರ ಬಂದಿದ್ವಿ. ಹಿಮವದ್ ಗೋಪಾಲ ಸ್ವಾಮಿ ನೋಡಾದ್ಮೇಲೆ ಹೆಂಗಿದೆ? ತುಂಬ ದೊಡ್ಡದಿದೆಯಲ್ಲ, ತುಂಬ ನಡಿಬೇಕು, ತುಂಬ 1 hour 2 hour ಆಗುತ್ತಾನ ಇದು ಕಂಪ್ಲೀಟ್ ಮಾಡೋದಕ್ಕೆ. ಎಷ್ಟಾಗುತ್ತೋ ಅಷ್ಟು ನೋಡ್ತೀವಿ. ಆ್ಯಕ್ಚುಲಿ ನಮ್ದೇನು ಪ್ಲ್ಯಾನ್ ಇರಲಿಲ್ಲ ಇಲ್ಲಿಗೆ ಬರೋದು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಲ್ಲಿ ನೋಡಿದ್ವಿ, ಅಲ್ಲಿ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು, 1 ಗಂಟೆ ಆಗಿತ್ತು. ಅಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟ 80 ಕಿಲೋಮೀಟ್ರು, ಊಟಿ 60 ಕಿಲೋಮೀಟ್ರು. ಸೊ ಅದಕ್ಕೆ ಇಲ್ಲಿಗೆ ಬರೋಣ. ಮತ್ತು ಅದು ಬೇರೆ ಕ್ಲೋಸ್ ಆಗಿತ್ತು, 2 o'clock ಕ್ಲೋಸ್ ಆಗಿರೋ ಟೈಮು. ಹೋಗಿದ್ರೂ ದರ್ಶನ ಆಗ್ತಾ ಇರಲಿಲ್ಲ ಅಂತ ಈ ಕಡೆ ಬಂದುಬಿಟ್ವಿ. ಪ್ಲ್ಯಾನ್ ಏನು ಮಾಡಿರಲಿಲ್ಲ. ಆನ್ ದ ವೇ ಇಲ್ಲೊಂದು ದಿನ ಸ್ಟೇ ಮಾಡಿ ಇವಾಗ ಇದನ್ನು ನೋಡಿಕೊಂಡು ಬ್ಯಾಂಗ್ಳೂರ್ಗೆ ವಾಪಸ್ ರಿಟರ್ನ್. ಇಂಡಿಯಾ ಫ್ಲ್ಯಾಗ್ ಇದೆ, ನಮ್ಮಪ್ಪ ಫೋಟೋ ತೊಗೊತಾರಂತೆ. ಟ್ರೀ ಟ್ರಂಕ್ ಅಂತೆ, ಮ್ಯಾರಿಗೋಲ್ಡ್ ಚೆಂಡು ಹೂವು ಅಂತೀವಲ್ಲ ಅದು. ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಗಿದೆ ಹೂವು ಅಂದರೆ. ಬೆಂಗಳೂರಲ್ಲಿ ಸಿಗುತ್ತೆ KR ಮಾರ್ಕೆಟಲ್ಲಿ. ಇಲ್ಲಿ ಸಕ್ಕತ್ತಾಗಿದೆ ನೋಡಿ, ಆರೆಂಜ್ ಕಲರ್. ಮಗದ ಫೋಟೋ ಶೂಟ್ ಮಾಡ್ತಾವ್ರೆ. ನನ್ನ ಮಗನ ತೆಗೆದ್ರೆ ಹಂಗೆ ಮಾಡ್ತಾಯಿದ್ವಿ ನಾವು. ಹೇಗಿತ್ತು ಬೊಟಾನಿಕಲ್ ಗಾರ್ಡನ್ನು? ಆ್ಯಕ್ಚುಲಿ ತುಂಬ ದೊಡ್ಡದಿದೆ, 20 ಕಿಲೋಮೀಟ್ರ್ ಮೇಲೆ ಇದೆ, 22 acres ಮೇಲೆ ಇದೆ. ಆದರೆ ತುಂಬ ಟೈಮ್ ಬೇಕು ನೋಡೋದಕ್ಕೆಲ್ಲ. ಕಪಲ್ಸ್ಗೆ, ಹೊಸ್ದಾಗಿ ಮದುವೆ ಆಗಿರೋರಿಗೆ ತುಂಬ ಚೆನ್ನಾಗಿದೆ. ನಮಗೆ ಟೈಮ್ ಆಗುತ್ತೆ ಅಂತ ನಾವು ಅಷ್ಟೇ ಸ್ವಲ್ಪ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ವಾಪಸ್ ರಿಟರ್ನ್ ಆಗ್ತಾಯಿದ್ದೀವಿ. ಯಾಕಂದರೆ 6 hours ಜರ್ನಿ ಇದೆ ವಾಪಸ್ ಬೆಂಗಳೂರಿಗೆ. ಇವಾಗ ಬಿಟ್ಟರೆ ಈವ್ನಿಂಗ್ ಆಗುತ್ತೆ ಹೋಗೋಷ್ಟರಲ್ಲಿ. ಮತ್ತು ವೆದರ್ ಫೋರ್ಕಾಸ್ಟ್ ಬೇರೆ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ.
ವೆದರ್ ಫಾರ್ಕಾಸ್ಟಲ್ಲಿ 3 ಗಂಟೆ ಮೇಲೆ ಮಳೆ ಬೇರೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟರೊಳಗಡೆ ರೀಚ್ ಆಗೋಕ್ಕೆ ಟ್ರೈ ಮಾಡಬೇಕು. ಸೊ ಅದಕ್ಕೆ ಬೇಗ ಬಿಡ್ತಾ ಇದ್ದೀವಿ. ಆದರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದು. ಫ್ಯಾಮಿಲಿ ಅವರೆಲ್ಲ ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಬರೀ ಫ್ಯಾಮಿಲೀಸೇ ಇದ್ದಾರೆ ತುಂಬ. ಮನೆಗೆ ರೀಚ್ ಆದಾಗ 666.8 ಟೋಟಲ್ ಟ್ರಿಪ್ಪು 666.8. ಇದೇ ಕಂಡೀಷನ್ ಗಾಡಿದು. ಆಮೇಲೆ ಟೋಟಲ್ ಇದಾಯಿತು. ಇಷ್ಟು ಕೊಟ್ಟಿದೆ ಆ್ಯಾವ್ರೇಜು